ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ನೇರವಾದಂತಹ ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಯಾವುದೇ ರೀತಿಯ ಪರಿಹಾರಗಳಾಗಿರ್ಬೋದು, ಶಿಕ್ಷಣ, ಉದ್ಯೋಗ, ದಾಂಪತ್ಯದಲ್ಲಿ ಕಲಹ, ಮದುವೆ ವಿಳಂಬ, ಅದೇ ರೀತಿಯಾಗಿ ಮನೆ ಕಟ್ಟಕ್ಕಾಗ್ತಾ ಇಲ್ಲ ಅನ್ನುವಂಥವ್ರು, ಇನ್ನು ಪ್ರೀತಿಯಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳು ಉಂಟಾಗಿದೆ ಅನ್ನುವಂಥವ್ರು, ಈ ರೀತಿ ನಾನಾ ರೀತಿ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂಥ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೂ ಸಹ ನೀವು ಕರೆ ಮಾಡ್ಬೋದು. ಆವಾಗ ಗುರುಮಾತಾ ಹತ್ರ ನೇರವಾಗಿ ಪರಿಹಾರವನ್ನು ಪಡ್ಕೋಬೋದು. ಗುರುಮಾತಾ ಇನ್ನು ತಿಳಿಸ್ಕೊಡ್ತಾ ಇದ್ರಿ ಆಂಜನೇಯ ಸ್ವಾಮಿಯ ಆರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಅದೇ ರೀತಿಯಾಗಿ ಈಗಾಗಲೇ ನೀವು ಸಾಕಷ್ಟು ದೋಷಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲೂ ಪ್ರಮುಖವಾಗಿ ಕುಜದೋಷ ಇದ್ದವ್ರಿಗೆ ಮದುವೆ ವಿಳಂಬ ಆಗುತ್ತೆ, ಹೆಣ್ಣು ಸಿಗಲ್ಲ, ಅದೇ ರೀತಿ ದೋಷ ಇರುವಂತವ್ರನ್ನ ಹುಡುಕಿ ಮದುವೆ ಮಾಡಬೇಕು, ಈ ರೀತಿ ಎಲ್ಲ ಇದೆ. ಈ ಕುಜದೋಷದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ. ನೋಡಿ, ಕುಜದೋಷ ಅನ್ನೋಂಥದ್ದು ನಮ್ಮ ಸುಬ್ರಹ್ಮಣ್ಯದಲ್ಲಿ, ಘಾಟಿ ಸುಬ್ರಹ್ಮಣ್ಯದಲ್ಲಿ, ಆದಿ ಸುಬ್ರಹ್ಮಣ್ಯದಲ್ಲಿ ಸರಿಪಡಿಸ್ಕೊಳ್ಳೋ ಅಂಥದ್ದು. ಸುಬ್ರಹ್ಮಣ್ಯ ಎಲ್ಲೇ ಇರಲಿ, ಯಾವ ಊರಲ್ಲಿ ಇದ್ರೇನು ಸರಿ, ಅಲ್ಲೋಗಿ ಸರಿಪಡಿಸ್ಕೊಳ್ಳೋ ಅಂಥದ್ದು. ಸುಬ್ರಹ್ಮಣ್ಯಗೆ ಹೋಗೋಕ್ಕಾಗಲ್ಲ, ಈಗ ನಮಗೆ ಡ್ಯೂಟಿ ಇರುತ್ತೆ ಅಥವಾ ಮಕ್ಕಳು ಓದ್ತಾ ಇದ್ದಾರೆ, ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ, ಈ ಥರ ಇರೋ ಅಂಥವ್ರು ಇಲ್ಲಿ ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗ್ಬೋದು. ಅಲ್ಲೂ ಸಹ ಹೋಗೋಕ್ಕಾಗ್ದಿರ ಇರೋ ಅಂಥವ್ರು ನಿಯರೆಸ್ಟ್ ಎಲ್ಲೇ ಟೆಂಪಲಲ್ಲಿ ಸುಬ್ರಹ್ಮಣ್ಯ ಇದ್ರೂ ಸಹ ಅಲ್ಲಿ ಹೋಗಿ ನೀವು ಹೋಮ ಮಾಡಿಸ್ಬೇಕು. ಫಸ್ಟು ಹೋಮ ಮಾಡಿಸಿ ಆಮೇಲೇ ನೀವು ಆ ದೋಷನ ಪರಿಹಾರ ಮಾಡ್ಕೊಳ್ಳೋ ಅಂಥದ್ದು. ಅದೇ ರೀತಿ ಬ್ರಾಹ್ಮಣರಿಗೆ ಬಟ್ಟೆ ದಾನ ಮಾಡೋ ಅಂಥದ್ದು. ಅದು ನೀವು ಹೋಮ ಮಾಡಿಸಿದ್ರ ಅಂತ ಅಂದಮೇಲೆ ಬ್ರಾಹ್ಮಣಿಗೆ ಅಟ್ಲೀಸ್ಟ್ ಒಂದು 3 ಬ್ರಾಹ್ಮಿಣ್ಸ್ಗೆ ಬಟ್ಟೆ ದಾನ, ಖಂಡಿತ ವಸ್ತ್ರದಾನ ಅಂತ ಹೇಳ್ತಾರೆ, ಆ ವಸ್ತ್ರದಾನ ಮಾಡಬೇಕು. ಯಾಕೆ ಬ್ರಾಹ್ಮಿಣ್ಸ್ಗೆ ವಸ್ತ್ರದಾನ ಕೊಡಬೇಕು ಅಂದರೆ, ಹೋಮ ಮಾಡಿದ್ಮೇಲೆ ಆ ಪಾಪ ಕರ್ಮ ಎಲ್ಲನೂ ನೋಡಿ ಅಲ್ಲಿ ಅಗ್ನಿ ಸ್ವಾಹ ಆಗಿರುತ್ತೆ. ಆದ್ರೂ ಕೂತ್ಕೊಂಡು ಮಾಡಿರ್ತಾರಲ್ಲ ಅವ್ರು 3 ಸ್ವಲ್ಪ ಏನಾದರೂ ಒಂದಾದ್ರೂ ಅವ್ರನ್ನೂ ತಾಕುತ್ತೆ ಅನ್ನೋಂಥದ್ದು ಸಹ ಇದೆ. ಅದಕ್ಕೋಸ್ಕರ ನಾವು ವಸ್ತ್ರದಾನ ಮಾಡೋ ಅಂಥ ಸಮಯದಲ್ಲಿ ಅದು ಅವರಿಂದನೂ ಪರಿಹಾರ ಆಗುತ್ತೆ ಅಂತ ಅನ್ನೋದು ಹೇಳ್ತಾರೆ. ಹಾಗಾಗಿ 3ಗಾದ್ರೂ ನಾವು ವಸ್ತ್ರದಾನ ವರ್ಷಕ್ಕೊಮ್ಮೆ ಖಂಡಿತ ಮಾಡಬೇಕು. ಅದೇ ರೀತಿ ಊಟ ಅವ್ರಿಗೆ ಬ್ರಾಹ್ಮಿಣ್ಸ್ಗೆ ಒಂದು 9 ಜನಕ್ಕೆ ಊಟ ಹಾಕೋಂಥದ್ದು. ಇದೆಲ್ಲ ಮಾಡುವಾಗ ಕುಜದೋಷನೂ ಸರಿ ಸ್ವಲ್ಪ ಬಿಡುಗಡೆ ಆಗುತ್ತೆ. ನೋಡಿ, ಇದು ಯಾಕೆ ಆದಿ ಸುಬ್ರಹ್ಮಣ್ಯನಿಗೆ ಹೋಗಬೇಕು, ಅದೇ ರೀತಿ ಘಾಟಿ ಸುಬ್ರಹ್ಮಣ್ಯದಲ್ಲೇ ಮಾಡಬೇಕು ಅಂತ ಅಂದರೆ, ಖಂಡಿತವಾಗ್ಲೂ ಸುಬ್ರಹ್ಮಣ್ಯ ಇರೋ ಅಂಥದ್ದು ಅವರು ಸರ್ಪ ರೂಪದಲ್ಲೇ, ಆ ಸರ್ಪ ರೂಪದಲ್ಲಿ ಇರೋದ್ರಿಂದನೇ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ. ಹಾಗಾಗಿ ಅದನ್ನು ಮದುವೆ ಆಗದಿರ ಇರೋ ಅಂಥವ್ರು, ಈಗ ದೋಷ ಇದೆ, ನನಗೆ ಮದುವೆ ಆಗ್ತಾ ಇಲ್ಲ, ಅದೇ ದೋಷದಲ್ಲಿ ಇರೋ ಅಂಥವ್ರೆ ಮದುವೆಗೆ ಬರಬೇಕು ಅಂತವರು ಖಂಡಿತ ಆತರ ಪಡಬಾರ್ದು. ವೆಯ್ಟ್ ಮಾಡಿ. ಎಷ್ಟೇ ನೀವು ಲೇಟಾಗಿ ಮದುವೆ ಮಾಡಿದ್ರೂ ನಿಮಗೆ ಸಿಗೋ ಅಂಥದ್ದೆಲ್ಲನೂ ದೋಷ ಎಲ್ಲ ಹೋದ್ಮೇಲೆ ಎಲ್ಲ ಬೇಗ ಸಿಗುತ್ತೆ. ಒಂದು ಒಂದು ಸಂತಾನ ಭಾಗ್ಯ ತಗೊಳ್ಳಿ, ಒಂದು ಮನೆ ಆಗಲಿ, ಒಂದು ಏನೇ ನೀವು ಮಾಡಬೇಕು ಅಂತ ಅಂದ್ರೂ ಸರ್ವನೂ ಸಿದ್ಧಿ ಆಗುತ್ತೆ. ಯಾವಾಗ ದೋಷ ಫುಲ್ಲಾಗಿ ಕಂಪ್ಲೀಟ್ ಆಯಿತೋ ಆವಾಗ ನಿಮಗೆ ಪಿತೃ ದೇವರುಗಳಿಂದ ಆಶೀರ್ವಾದ ಸಿಕ್ಕೋಯ್ತು ಅಂತ ಅರ್ಥ. ಹಾಗಾಗಿ ಎಲ್ಲ ವಿಶೇಷನೂ ಬೇಗ ಆಗುತ್ತೆ. ಎಷ್ಟು ಲೇಟಾಗಿ ಮದುವೆ ಆಗಿದ್ರೇನೋ ಅಷ್ಟೇ ಬೇಗ ಸಂತಾನ ಭಾಗ್ಯ ಆಗುತ್ತೆ. ಇದಂತೂ ಸತ್ಯ. ಕಾರಣ ಯಾಕೆ ಅಂತ ಅಂದರೆ, ಆ ಭಗವಂತ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಒಂದು ವಿಷಯದಲ್ಲಿಂದ ಲೇಟ್ ಆಯಿತು ಅಂದರೆ ಇನ್ನೊಂದು ವಿಷಯಕ್ಕೆ ಅವ್ರನ್ನ ಆದಷ್ಟು ಬೇಗ ಆಶೀರ್ವಾದ ಮಾಡ್ತಾರಂತೆ. ಹಾಗಾಗಿ ಆ ಕುಜದೋಷದಿಂದ ತಪ್ಪಿಸ್ಕೋಬೇಕು ಅಂದರೆ ಸುಬ್ರಹ್ಮಣ್ಯ ಮಾತ್ರನೇ. ನೋಡಿ, ಫಲನಿ ಅಂತನೂ ಸಹ ಇದೆ, ಅಲ್ಲೂ ಸಹ ಹೋಗ್ತಾ ಹೇಳ್ತೀನಿ. ಈಗ ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ನೀವು ಹೋಗಿ ನಾಗ ಪ್ರತಿಷ್ಠೆ ಸಹ ಮಾಡ್ಬೋದು. ಸರ್ಪದೋಷ ಇರೋ ಅಂಥವ್ರು ಅಲ್ಲಿ ಒಂದೊಂದು ದೋಷಕ್ಕೂ ಒಂದೊಂದು ರೀತಿ ಇದೆ. ಯಾಕೆ ಸುಬ್ರಹ್ಮಣ್ಯನೇ ಮಾಡಿಕೊಡ್ಬೇಕು ಅಂದರೆ, ಆ ಶಿವನಿಂದ ಬಂದಂಥ ಆ ಮಗಿಗೆ ಇರೋ ಅಂಥ ಶಕ್ತಿ ಶಿವನಿಂದ ಪಡ್ಕೊಂಡಿರೋ ಅಂಥದ್ದು. ನೋಡಿ, ಶಿವ ಏನೆಲ್ಲ ಮಾಡ್ತಾರೋ ಆ ಮಹಾನುಭಾವ ಹರ ಮಹಾದೇವ ಏನೆಲ್ಲ ಕೊಡ್ತಾರೋ ಅದೆಲ್ಲನೂ ಸುಬ್ರಹ್ಮಣ್ಯ ಕೊಡ್ತಾರೆ. ಹಾಗಾಗಿ ಸುಬ್ರಹ್ಮಣ್ಯನಿಗೆ ಫುಲ್ಲು ಕೊಟ್ಬಿಟ್ಟಿದ್ದಾರೆ ಶಿವ ಮಹಾತ್ಮ. ಏನು ಅಂತ ಅಂದರೆ, ಯಾರಿಗೆಲ್ಲ ಏನು ದೋಷ ಇದೆಯೋ, ಏನು ಪಾಪ ಇದೆಯೋ, ಏನು ಕಷ್ಟ ಇದೆಯೋ ಎಲ್ಲನೂ ನೀನೇ ಸರಿಪಡಿಸು, ಫುಲ್ ಎಲ್ಲ ನಿನ್ನ ಕೈಯಲ್ಲೇ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಗಣೇಶನ ಹತ್ರ ಹೋಗಿ ಎಷ್ಟೇ ನಾವು ದಂಡ ಹಾಕಿ ಅವ್ರ ಹತ್ರ ಕೇಳ್ಕೊಂಡು ಬಂದುಬಿಟ್ಟು ಆಮೇಲೆ ಇವ್ರಿಗೆಲ್ಲನೂ ಮಾಡೋ ಅಂಥದ್ದು. ಆದರೆ ಸುಬ್ರಹ್ಮಣ್ಯನ ಮಾಡುವಾಗ ಗಣಪತಿನ ಮರೆತು ಬಿಡಬಾರ್ದು. ಗಣೇಶನಿಗೆ ಫಸ್ಟ್ ಅಭಿಷೇಕ ಮಾಡಿಸ್ಬೇಕು. ಮಾಡಿಸಿನೇ ಇದೆಲ್ಲ
ಅದೆಲ್ಲ ಸರಿಪಡಿಸ್ಕೋಬೇಕು. ಖಂಡಿತ ಒಳ್ಳೆಯದಾಗುತ್ತೆ. ಕುಜದೋಷ ಅನ್ನೋಂಥದ್ದು ಏನು ಮೀರಿ ಹೋಗೋ ಅಂಥದ್ದು ಏನಿಲ್ಲ. ಆ ದೋಷ 1ನೇ ಪಾದ 2ನೇ ಪಾದ 3ನೇ ಪಾದ 4ನೇ ಪಾದ ಈ ಥರ ಇರುತ್ತೆ. ಇರೋ ಅಂಥವ್ರು ಇದೆ ಅಂತ ಗೊತ್ತಾದ ಮೇಲೆ ಖಂಡಿತ ಉದಾಸೀನ ಮಾಡಬೇಡಿ, ಸರಿಪಡಿಸ್ಕೊಳ್ಳಿ. ನಾನು ಸಹ ಸರಿ ಮಾಡಿಕೊಡ್ತೀನಿ. ಅದನ್ನು ಚಿಂತೆ ಬಿಟ್ಟಾಕಿ, ರಿಲ್ಯಾಕ್ಸ್ ಆಗಿರಿ. ಏನು ಒಂದು 20 ವರ್ಷದಲ್ಲಿ 25 ವರ್ಷದಲ್ಲಿ ಮದುವೆ ಆಗೋಂಥದ್ದು ಒಂದು 30 ವರ್ಷದಲ್ಲಿ 35 ವರ್ಷ ಆಗಲಿ ಬಿಡಿ. ಏನಂತೆ ಇವಾಗ ಎಷ್ಟೋ ಜನ 70 ವರ್ಷದಲ್ಲಿ ಮದುವೆ ಆಗ್ತಾಯಿದ್ದಾರೆ, 60 ವರ್ಷದಲ್ಲಿ ಮದುವೆ ಆಗ್ತಾಯಿದ್ದಾರೆ. ಏನು ಮಾಡೋಕ್ಕಾಗುತ್ತಲ್ವೇ? ಆದರೆ ಕುಜದೋಷದಿಂದ ಬರೋ ಅಂಥದ್ದನ್ನು ಆ ದೋಷದಿಂದ ಪರಿಹಾರ ಮಾಡ್ದಿರ ಮದುವೆ ಹೇಳಿದಿರ ಮದುವೆ ಮಾಡ್ಕೊಬಿಟ್ರ ಅಂದರೆ ಸಂತಾನ ಭಾಗ್ಯ ಖಂಡಿತವಾಗ್ಲೂ ಸಿಗಲ್ಲ. ಅದಕ್ಕೋಸ್ಕರನೇ ಅದೊಂದು ವಿಷಯ ಮಾತ್ರ ಕರೆಕ್ಟಾಗಿ ತಿಳ್ಕೊಂಡು ಇದೆ ನಾವು ನೋಡಿರೋ ಅಂಥ ಹೆಣ್ಣಿಗೂ ಇದೆ ಗಂಡಿಗೂ ಇದೆ ಅಂತ ಅನ್ನೋರು ಮ್ಯಾರೇಜ್ ಮಾಡ್ಕೋಬೋದು, ತಪ್ಪಿಲ್ಲ. ಆದರೆ ಇಲ್ದಿರ ಇರೋರಿಗೆ ಮ್ಯಾರೇಜ್ ಮಾಡಿಕೊಂಡ್ರೆ ಈ ಥರ ಬರೋದಕ್ಕೆ ಚಾನ್ಸಸ್ ಇದೆ. ಅದನ್ನು ಸಹ ಪರಿಹಾರ ಪಡಿಸ್ಕೊಳ್ಳಿ. ಗುರುವೇ ಶರಣಂ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ನೇರವಾದಂತಹ ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂತಹ ನಂಬರ್. ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಇವಾಗ ಕುಜ ದೋಷದ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಯಾವ ದೋಷದಿಂದ ಅತಿ ಹೆಚ್ಚು ಒಂದಷ್ಟು ಕಷ್ಟ ಕಾರ್ಪಣ್ಯಗಳು ಕಾಡಬಹುದು? ಖಂಡಿತ ಸರ್ಪದೋಷ ನೋಡಿ, ಎಂಥದ್ದೇ ಅದರಲ್ಲೂ ಪಿತೃದೋಷನೂ ಸಹ ಶಾಂತವಾಗೇ ಇರ್ತೈತೆ. ಒಂದು ದಿವಸ ಸರಿ ನನ್ನ ಮಕ್ಕಳಲ್ವಾ, ನನ್ನ ಮೊಮ್ಮಕ್ಕಳಲ್ವಾ, ನನ್ನ ಮೊಮ್ಮಕ್ಕಳಲ್ವಾ ಈ ರೀತಿ ಹೋಗ್ಬಿಡುತ್ತೆ. ಆದರೆ ಸರ್ಪದೋಷ ಮಾತ್ರ ಖಂಡಿತವಾಗ್ಲೂ ಹೇಳ್ತೀನಿ, 7 ಜನ್ಮಕ್ಕೂ ತೀರೋದಿಲ್ಲ. ಅದರಂಥ ಶಾಪ ಆಗಲಿ ಅದರಂಥ ಪಾಪ ಆಗಲಿ ಯಾವುದ್ರಲ್ಲೂ ಇರೋದಿಲ್ಲ. ಅದಕ್ಕೆ ಹೇಳೋದು ಅವುಗಳನ್ನ ಸಾಯಿಸಬೇಡಿ, ಅವುಗಳನ್ನ ಯಾವ ಕಾರಣಕ್ಕೂ ಹಿಂಸಿಸಬೇಡಿ. ಅದೇ ರೀತಿ ನೋಡಿ, ಇದೂ ಸರಿ, ಮಂಗ ಅಂದರೆ ಯಾರು? ಕೋತಿ. ಆ ಮಂಗನಾಗಲಿ ಅದೇ ರೀತಿ ಭೈರವ, ನಾಯಿನ, ಈ 3 ಗೋವ ಇದೆಲ್ಲ ಇಟ್ಕೊಳ್ಳಿ, ಗೋದೇವ ಇವನ್ನೆಲ್ಲ ತಗೊಳ್ಳಿ. ಯಾರೇ ಆಗಿರಲಿ, ಪ್ರಾಣಿ ಪಕ್ಷಿಗಳನ್ನ ಏನೇ ಒಂದು ಮಾಡಿದ್ರೂ ಸರಿ, ಆ ಜನ್ಮದ ಪಾಪ 7 ಜನ್ಮಕ್ಕೂ ಬರುತ್ತಂತೆ. ನಾವು ಅಂದ್ಕೊಂಡಿರ್ತೀವಿ ಯಾರು ನೋಡಲಿಲ್ಲ, ಯಾರು ಮಾಡಲಿಲ್ಲ, ನಾನು ಮಾಡಿದೆ, ನಾನೇ ಮಣ್ಣಲ್ಲಿ ಮುಚ್ಚಾಕ್ಬಿಟ್ಟಿದ್ದೀನಿ ಅಂದ್ರೇನು ಮೇಲೆ ಇರೋರು ನೋಡ್ತಾನೆ ಇರ್ತಾರಂತೆ. ಅದಕ್ಕೋಸ್ಕರ ಹೇಳೋದು ನೋಡಿ, ನಾವು ಕಟ್ಟಿಟ್ಟ ಬುತ್ತಿ ನಾವೇ ಸರಿಪಡಿಸ್ಬೇಕು. ಯಾವಾಗಲೂ ಬೇರೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಏನೇನೋ ಮಾಡಿ ಬಂದಿರ್ತೀವಿ, ಏನೇನೋ ಕಷ್ಟಗಳು ಬಿದ್ದಿರ್ತೀವಿ. ಎಲ್ಲನೂ ಒಂದು ಟೈಮ್ ಅರ್ಥ ಆಗೋಯ್ತು ಅಂದರೆ ಮತ್ತೆ ಅದರಲ್ಲಿ ಹೋಗಿ ಬೀಳಬಾರ್ದು ಖಂಡಿತವಾಗ್ಲೂ. ಯಾಕೆ ಅಂತಂದರೆ ಈ ಸರ್ಪದೋಷ ಅನ್ನೋಂಥದ್ದು ವಂಶದಲ್ಲಿ ಯಾರೆಲ್ಲ ಆ ವಂಶದಲ್ಲಿ ಬರ್ತಾ ಇರೋ ಮಕ್ಳಿಗಾಗಲಿ ಪೀಳಿಗೆಗೇ ಸ್ವಲ್ಪನೂ ಅದು ಖಂಡಿತ ಬರ್ತಾನೆ ಇರುತ್ತಂತೆ ಜೊತೆಲಿ. ಹಾಗಾಗಿ ಅದನ್ನು ಫುಲ್ಲಾಗಿ ತ್ಯಾಗ ಮಾಡಬೇಕು ಅಂದರೆ ನಾಗಪ್ರತಿಷ್ಠೆ ಮಾತ್ರನೇ. ನಾಗಪ್ರತಿಷ್ಠೆ ಆಯಿತು ಅಂದ್ರೇ ಅದು ಶಾಂತತ್ವ ಆಗೋದು. ಅದರಲ್ಲೂ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲ ಅಂತಂದರೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ, ಮಂತ್ರಾಲಯದಲ್ಲೂ ಸಹ ಮಾಡ್ತಾರೆ, ಬೇಕಾದಷ್ಟು ಕ್ಷೇತ್ರಗಳಲ್ಲಿ ಮಾಡ್ತಾರೆ. ಖಂಡಿತವಾಗ್ಲೂ ಮಾಡದಿರೇ ಇರಬೇಡಿ. ಅದು ಸುಬ್ರಹ್ಮಣ್ಯ ಇರೋ ಅಂಥ ಸ್ಥಳದಲ್ಲಿ ತುಂಬಾ ವಿಶೇಷತೆ ನೋಡಿ. ಇವಾಗ ಸುಬ್ರಹ್ಮಣ್ಯ ತಗೊಳ್ಳಿ, ಅಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿನೂ ಸಹ ಇದ್ದಾರೆ. ಇಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ತಗೊಳ್ಳಿ, ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾರೆ. ನರಸಿಂಹಸ್ವಾಮಿ ಸಮೇತ ಅವರು ಇರೋ ಅಂಥದ್ದು. ಯಾಕೆ ನರಸಿಂಹಸ್ವಾಮಿ ಅಂತಂದರೆ ಆದಿಶೇಷನೇ ಆ ಸರ್ಪದರ್ಶನ, ಸರ್ಪ ರೂಪ. ಅದಕ್ಕೋಸ್ಕರನೇ ಆ ಸರ್ಪರೂಪ ಸರಿ ಆಗಬೇಕು ಅಂದ್ರೇ ಆ ದೇವಸ್ಥಾನ ಎಲ್ಲಿದೆಯೋ ಅಲ್ಲೇ ನಾವು ಹೋಗಲೇಬೇಕು. ನಾವಿರೋಂಥ ಸ್ಥಳದಲ್ಲಿ ಸರ್ಪದೋಷ ಮಾತ್ರ ಯಾವಾಗಲೂ ಮನೆಯಲ್ಲಿ ಮಾತ್ರ ಅದನ್ನು ನೀಗಿಸ್ಬಾರ್ದು. ಮನೆಯಲ್ಲಿ ಯಾವ ಪೂಜೆನೂ ಇಟ್ಕೊಳ್ಳಬಾರ್ದು. ಸರ್ಪದೋಷ ತುಂಬಾ ಶಾಪ. ಹಾಗಾಗಿ ದೇವಸ್ಥಾನದಲ್ಲೇ ಸರಿಪಡಿಸೋ ಅಂಥದ್ದು ಖಂಡಿತವಾಗ್ಲೂ ಪೂಜೆ ಮಾಡಿ ಒಳ್ಳೆಯದಾಗಲಿ. ಅದರಿಂದ ಕಷ್ಟಪಡೋಂಥದ್ದು ಭಾರಿ ಇದೆ. ಅದೇ ರೀತಿ ಅದೇ ಒಂದು ಸರ್ಪದ ರೂಪದಲ್ಲೂ ಸಹ ಮಕ್ಕಳಿಗೆ ದೇಹದಲ್ಲೂ ಸಹ ಮಚ್ಚೆಗಳಿರ್ತವೆ, ಅದನ್ನು ಸರಿಪಡಿಸ್ಬೋದು. ಖಂಡಿತ ಪೂಜೆ ಆದಮೇಲೆ ಅವರು ಕೊಡೋ ಅಂಥ ಮಣ್ಣನ್ನು ತಗೊಬಂದು ಅದಕ್ಕೆ ಮೃತ್ತಿಕಾ ಅಂತಲೇ ಹೇಳಬೇಕು. ಅದನ್ನು ತಂದು ದೇಹದಲ್ಲೆಲ್ಲ ಹಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಸೂರ್ಯನ ಬೆಳಕಲ್ಲಿ ಬಿಟ್ಟು ಆಮೇಲೆ ಪನ್ನೀರಲ್ಲಿ ಸ್ನಾನ ಮಾಡಿಸ್ಬೇಕು. ಪನ್ನೀರ್ ರೋಸ್ ವಾಟ್ರ್ ಇದೆಯಲ್ಲ ಅದರಲ್ಲಿ ಸ್ನಾನ ಮಾಡಿಸ್ಬೇಕು. ಆವಾಗ ಮಾತ್ರನೇ ಅದು ದೇಹ ಎಲ್ಲ ಸರಿಯಾಗೋ ಅಂಥದ್ದು. ಇಲ್ಲ ಅಂತ ಅಂದರೆ ಸ್ವಲ್ಪ ಕರ್ಡ್ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಚ್ಚಿ ದೇಹ ಎಲ್ಲ ಹಚ್ಚಿ ಅದನ್ನು ವಾಶ್ ಮಾಡಿದ್ರೂ ಸರಿಯಾಗುತ್ತೆ. ಖಂಡಿತವಾಗ್ಲೂ ಎಂಥದ್ದೇ ದೋಷ ಆಗಿರಲಿ ಸುಬ್ರಹ್ಮಣ್ಯನ ಹುಡುಕಿ ಆದಷ್ಟು ಬೇಗ ಒಳ್ಳೇದು ಪಡಿಸ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ಬನ್ನಿ. ಗುರುವೇ ಶರಣಂ.